ನ್ಯೂಸ್ ಅವರಿಗೆ ಸ್ವಾಗತ. ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಚಂದ್ರೇಗೌಡರು, ಹಾಗೆ ಬೀದರ್ ಕ್ಷೇತ್ರದಿಂದ ಧರ್ಮಸಿಂಗ್ ಅವರು. ಸೊ ನಾನು ರಘುನಾಥ್ ನಿಮ್ಮನ್ನು ಕೇಳ್ತೀನಿ, ಈಗ ಉಳಿದ 4 ಕ್ಷೇತ್ರದ ಬಿಟ್ಬಿಡಿ, ಅವ್ರು ಅಂತಿಮವಾಗಿ ಫೈಟ್ ಮಾಡ್ತಾರೆ, ಪಕ್ಷ ತೀರ್ಮಾನ ಕೈಗೊಳ್ಳುತ್ತೆ, ಯಾರಿಗೆ ಅಲ್ಲಿ ಗೆಲ್ಲೋ ಸಾಮರ್ಥ್ಯ ಕೊಡ್ತೀರಿ ನಿಮ್ಮ ಪಕ್ಷದವರು, ಆ ಕಾಂಗ್ರೆಸ್ಸು ಕೂಡ. ಸೊ ಬೆಂಗಳೂರು ಉತ್ತರದ ದೊಡ್ಡ ಧರ್ಮ ಸಂಕಟ ಆಗಿ ಹಿಂದೆ ಕೂಡ ನಾವು 2-3 ಸಲ ಚರ್ಚೆ ಮಾಡಿದ್ವಿ. ಈಗ ಧರ್ಮ ಸಂಕಟ ಇರೋದರಿಂದ ಅಲ್ಲಿ ಪೈಪೋಟಿ ಅವ್ರು ಇನ್ನೂ ಇದ್ದಾರೆ. ಪೈಪೋಟಿ ಶುರು ಮಾಡಿ ನಿಮ್ಮಲ್ಲಿ ಇಬ್ಬರು ಘಟಾನುಘಟಿ ನಾಯಕರು, ಒಬ್ಬರು ಅಶೋಕ್ ಮತ್ತು ಸದಾನಂದ ಗೌಡರು. ನಿನ್ನೆ ಕೂಡ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಅದು ನಮ್ಮ ಪ್ರಕಾರ ಅದೊಂದು ರೀತಿ ಮಾತಿನ ಚಕಮಕಿ, ಅದು ನೀವು ಒಪ್ಪಲ್ಲ, ಚರ್ಚೆ ಆಗಿದೆ. ಹಾಗಾದರೆ ಚಂದ್ರೇಗೌಡರು ನಿಲ್ಲಬೇಡಿ ಅಂತ ಒಪ್ಪಿಸ್ತಾ ಇದ್ದೀರಾ ಅಥವಾ ನಿಲ್ಲಲ್ಲ ಅಂತ ಹೇಳಿದಾರ? ಅದಾದ್ರೆ ಹೇಳಿ ಒಟ್ಟಲ್ಲಿ. ಈ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಧರ್ಮಸಿಂಗ್ ನಿಲ್ಬಾರ್ದು ಅಂತ ಹೇಳಬೇಕಾದ್ರೆ ಚಂದ್ರೇಗೌಡರು ಬೆಂಗಳೂರು ಉತ್ತರ ನಿಲ್ಬೇಕು ಅಂತ ಹೇಳುತ್ತೆ ನೈತಿಕತೆ ನಮಗಿದೆ. ಏನಾರ ವಾಸನೆ ಬಂದಿರ್ಬೇಕಂತ ಕೇಳ್ತಿರ್ಬೇಕಲ್ವ. ನಾವಲ್ಲಿ ಧರ್ಮಸಿಂಗ್ ಅವ್ರಿಗೆ ಬ್ಯಾಡ್ ಅಂತೀರಿ, ನೀವು ಅವ್ರಿಗೆ ಧರ್ಮಸಿಂಗ್ ಅವ್ರಿಗೆ ಬ್ಯಾಡ್ ಅಂತೀರಿ, ಜನ ಧರ್ಮಸಿಂಗ್ ಅವ್ರಿಗೆ ಬ್ಯಾಡ್ ಅಂತಾರೆ. ಜನರು ಇದು ಭಾವನೆಗಳನ್ನ ನಾನೇನು ಹೇಳ್ತಂದ್ರೆ ನನ್ನ ಭಾವನೆ ಅಂತಲ್ಲ, ನೀವು ಹೇಳ್ತಾರೆ ನಿಮ್ಮ ಭಾವನೆ ಅಲ್ಲ. ಅಲ್ಲಿ ಅವ್ರು ನಿಲ್ಬಾರ್ದು ಅಂತ ಆದ್ರೆ ಇಲ್ಲಿ ಡಿ ಬಿ ಚಂದ್ರೇಗೌಡ ನಿಲ್ಬೇಕು ಅನ್ನೋಂಥದ್ದು ಯಾವ ಮಟ್ಟಕ್ಕೆ ಸರಿ ಇದೆ ಹೇಳಿ? ಅಲ್ಲಿ ಏನ್ ಸಮಸ್ಯೆ ಇದೆಯೋ ಇಲ್ಲಿ ಕೂಡ ಅದೇ ಸಮಸ್ಯೆ. ಹಾಗಾಗಿ ಇನ್ನು ನಿರ್ಣಯ ಅಲ್ಲಿನೂ ಆಗಿಲ್ಲ ಇಲ್ಲಿನೂ ಆಗಿಲ್ಲ. ಚಂದ್ರೇಗೌಡ್ರೇನು ಹೇಳ್ತಾ ಇದಾರೆ, ಹೌದಪ್ಪ ನನ್ನ ಆರೋಗ್ಯ ಸರಿ ಇದೆಯಾ, ನಾನು ಇನ್ನೂ ಬದುಕಿದ್ದೀನಿ, ನಾನಿನ್ನೂ ಸಂಸದರಾಗಿದ್ದೀನಿ, ನನ್ನ ಮಾತು ಕೇಳಬೇಕಲ್ಲ, ಪಕ್ಷ ನನ್ನ ಮಾತು ಕೇಳದೆ ತೀರ್ಮಾನ ಕೈಗೊಂಡ್ರೆ ಹೆಂಗೆ? ಒಬ್ಬ ಕೇಳೋ ನನ್ಗೆ ರೈಟ್ ಇಲ್ವ ಒಬ್ಬ ಸಂಸದರಿಗೆ? ಯಾರು ಏನು ವಯಸ್ಸಾಗೋದಿಲ್ವ ಯಾರಿಗೆ? ಲಕ್ಷ್ಮಣ್ ಅವ್ರೆ, ನೀವು ನಮ್ಮ ಭಾಗದಿಂದ ಬಂದವ್ರೆ. ನಮ್ಮ ಕಡೆ ಯಾರಾದ್ರೂ ಅಜ್ಜಗೆ ನೀವು ಕೇಳಿದ್ರಿ ಅಂತ ಇಟ್ಕೊಳ್ಳಿ, ಏನಜ್ಜ ನೀನನ್ನು ಮದುವೆ ಮಾಡ್ಕೋತಿ ಅಂದ್ರೆ ಅವನೇನಂತ ನಂಗೆ ಬೇಡಪ್ಪ ಅನ್ನಲ್ಲ. ಅವನೇನಂತಾನೆ ನನಗೆ ಯಾರು ಹುಡುಗಿ ಕೊಡ್ತಾರೆ ಬೇಡಪ್ಪ ಅಂತಾನೆ. ಹಾಗೈತೆ ಕತೆ ಇದು. ಸುದರ್ಶನ್ ಅವರೇ, ಅದು ನನಗೆ ಯಾರು ಹುಡುಗಿ ಕೊಡ್ತಾರ ಅಂದ್ರೆ ಅವ್ರು ರೆಡಿ ಇದಾರೆ. ನನಗೆ ಯಾರು ಕೊಡ್ತಾರಪ್ಪ ಕನ್ಯೆ ಕೊಡಲನ್ನ ಕಾರಣಕ್ಕೆ ಮದುವೆ ಆಗಲ್ಲ ಅಂತ ಅವರು. ಈಗ ಧರ್ಮಸಿಂಗ್ ಪರಿಸ್ಥಿತಿ ಇದೆ. ಯಾಕಂದ್ರೆ ಚಂದ್ರೇಗೌಡರು ಇವ್ರ ವಿಚಾರ ಹೇಳೋದು, ಧರ್ಮಸಿಂಗ್ ನಾನು ಬೇಡ ಅನ್ನೋವಾಗ ಚಂದ್ರೇಗೌಡರು ವಿಚಾರದಲ್ಲಿ ನೈತಿಕ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಅವರೇ ಡಿಸೈಡ್ ಮಾಡಲಿ ಅಂತ ಬಿಡ್ತೀರಾ? ಒಂದು ಪಕ್ಷ, 2 ರಾಷ್ಟ್ರೀಯ ಪಕ್ಷಗಳಾಗಿ ಬಿಜೆಪಿ ಕಾಂಗ್ರೆಸ್, ಇಂಥ ಸಂದರ್ಭದಲ್ಲಿ, ಸಂದಿಗ್ಧ ಸಂದರ್ಭದಲ್ಲಿ ಅವರವರೇ ತೀರ್ಮಾನ ಕೈಗೊಳ್ಳ ನೀವು ಹೇಳ್ತಾರೆ ಧರ್ಮಸಿಂಗ್ ಅವರಿಗೆ? ಚಂದ್ರೇಗೌಡರು ಹಾಗೇನೆ. ಈಗ ಚಂದ್ರೇಗೌಡರು ಬೇಸಿಕ್ ಆಗಲಿ ಪ್ರಾಡಕ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅವರು ಲೋಕಸಭಾ ಸದಸ್ಯರಾಗಿದ್ದವರು, ರಾಜ್ಯಸಭಾ ಸದಸ್ಯರಾಗಿದ್ದವರು, ವಿಧಾನಸಭೆ ಸದಸ್ಯರಾಗಿದ್ದವರು, ವಿಧಾನ ಪರಿಷತ್ ಸದಸ್ಯರಾಗಿದ್ದವರು, ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದವರು, ಸ್ಪೀಕರ್ ಆಗಿದ್ದವರು, ಹೀಗೆ ಬೇರೆ ಬೇರೆ ಹಂತದಲ್ಲಿ ಒಬ್ಬ ಗುಡ್ ಪಾರ್ಲಿಮೆಂಟೇರಿಯನ್ ಅನ್ನುವಂಥ ಅಭಿಪ್ರಾಯ ಕೂಡ ಅವ್ರ ಬಗ್ಗೆ ಇದೆ. ಮತ್ತು ನನಗನ್ಸುತ್ತೆ ಅವ್ರಿಗೂ ಕೂಡ ಅಬಂಡೆಂಟ್ ಕಾಮನ್ ಸೆನ್ಸ್ ಇದೆ, ಯಾವ ಸಂದರ್ಭದಲ್ಲಿ ಏನು ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ. ಬಟ್ ವಿಲ್ ಪವರ್ ಇರುತ್ತಲ್ಲ ಸರ್, ಆರೋಗ್ಯ ಸರಿ ಇಲ್ಲ ಅಂದ್ರೆ ವಿಲ್ ಪವರ್ ಇರಲ್ಲ, ಒಬ್ಬ ರಾಜಕಾರಣಿಗೆ ಇರೋದಿಲ್ವಾ? ವಿಲ್ ಪವರ್ ಇರುತ್ತಲ್ಲ. ನಾನು ಅದನ್ನೇ ಹೇಳಿದ್ದು. ಬಟ್ ಅವ್ರು ಹೇಳೋಂಥದ್ರಲ್ಲಿ ಅರ್ಥ ಇದೆ. ಒಬ್ಬ ಹಿರಿಯ ಮುಖಂಡರುಗಳನ್ನು ಯಾವುದೇ ಒಂದು ರಾಜಕೀಯ ಪಕ್ಷ ಅವ್ರನ್ನ ಗೌರವಿತವಾದಂಥ ರೀತಿಯಲ್ಲಿ ನಡೆಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಬೇಕಾ, ನಿಲ್ಲಬಾರ್ದಾ, ನಿಲ್ಲದೇ ಇದ್ದರೆ ಯಾವ ರೀತಿಯಾದಂಥ ತೀರ್ಮಾನಗಳನ್ನು ತಗೊಳ್ಬೇಕು, ಅವ್ರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂಥೇಳಿ ಯಾವುದೇ ರಾಜಕೀಯ ಪಕ್ಷ, ಅದು ಧರ್ಮಸಿಂಗ್ ಅವ್ರ ವಿಚಾರದಲ್ಲಾಗ್ಬೋದು ಅಥವಾ ಚಂದ್ರೇಗೌಡರ ವಿಷಯದಲ್ಲಾಗ್ಬೋದು, ಇಂಥವರೆಲ್ಲರ ವಿಷಯದಲ್ಲೂ ಕೂಡ ಯಾವುದೇ ಒಂದು ರಾಜಕೀಯ ಪಕ್ಷ ಅತ್ಯಂತ ಹಾಗೇನೆ ಹಾಗಾಗಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ, ಯಾವುದೂ ಕೂಡ ಅಂತಿಮ ಏನು ಆಗಲಿಲ್ಲ. ಆಮೇಲೆ ಒಂದು ಚುನಾವಣೆಯಲ್ಲಿ ಡಿಬೇಟ್ ಆಗಲಿ ಬಿಡಿ, ಪಬ್ಲಿಕ್ ಡೊಮೇನ್ ಇದು. ಯಾವುದೇ ಒಂದು ಪಕ್ಷದ ತೀರ್ಮಾನಗಳು ಅವ್ರ 4 ಗೋಡೆಯ ಮಧ್ಯೆ ತೀರ್ಮಾನಗಳಾಗಬಾರ್ದಲ್ಲ. ಅಲ್ಟಿಮೇಟ್ ಅವ್ರು ಪಬ್ಲಿಕ್ ಮುಂದೆ ಬರ್ಬೇಕಲ್ವಾ, ಜನರ ಮುಂದೆ ತಾನೇ ಬರ್ಬೇಕಾಗಿರೋದು. ಯಾವುದೇ ಕ್ಷೇತ್ರದ ಅಭ್ಯರ್ಥಿ ಒಂದ್ಸರಿ ಘೋಷಣೆ ಆದಮೇಲೆ ದಟ್ ಬಿಕಮ್ಸ್ ಎ ಪಬ್ಲಿಕ್ ಇಶ್ಯೂ. ಎಸ್, ಅದು ಜನರಿಗೆ ಸಂಬಂಧಪಟ್ಟಂತ ವಿಷಯ ಆಗುತ್ತೆ. ಸೊ ಚರ್ಚೆ ಆಗೋವರೆಗೂ ಕೂಡ ಒಂದು ಪಕ್ಷದ ಹಂತದಲ್ಲಿ ಆಗ್ತಾ ಇರುತ್ತೆ. ಎಸ್, ನನ್ನ ಜೊತೆಗೆ ಹಿರಿಯ ಪತ್ರಕರ್ತರು ವಿಶೇಷಕರಂತ ಶಶಿಧರ್ ಭಟ್ರು ಸೇರ್ಕೊಂಡು. ಶಶಿಧರ್ ಭಟ್ರೆ, ಪರಿಸ್ಥಿತಿ ಇವತ್ತು ಏನಿದೆ ಅಂದರೆ 5 ಜನ ಬಹಳ ನಿರೀಕ್ಷೆ ಇಟ್ಕೊಂಡು ಬಿಜೆಪಿಯಿಂದ ಗೆದ್ದು ಇವತ್ತು 5 ಜನ ಟಿಕೆಟ್ ಕೈ ತಪ್ಪು ಭೀತಿಯಲ್ಲಿದ್ದಾರೆ. ತುಮಕೂರಿನ ಬಸವರಾಜು ಅವ್ರು ಬಿಜೆಪಿಲಿಲ್ಲ, ಅವ್ರ ನಾಯಕರು ಬಿಜೆಪಿ ಬಂದಿರೋದ್ರಿಂದ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಹಾಗೆಯೇ ಶಿವಮೊಗ್ಗದಿಂದ ಯಡಿಯೂರಪ್ಪನವ್ರ ಮಗ ಬಿ ವೈ ರಾಘವೇಂದ್ರ, ಸಿಟ್ಟಿಂಗ್ MP, ಮೊದಲು ನನ್ನ ಮಗನಿಗೆ ಟಿಕೆಟ್ ಅಂತ ಹೇಳಿದ್ರು, ಈಗ ಅವರು ಬದಲಾವಣೆ ಆಗಿ ಯಡಿಯೂರಪ್ಪನವ್ರು ನಿಲ್ತಾ ಇದ್ದಾರೆ. ಅದು ಬಿ ವೈ ರಾಘವೇಂದ್ರ ನಿಂತರೆ ಗೆಲ್ತಿದ್ರು ಸೋಲ್ತಿದ್ರು, ಬೇರೆ ಪರಿಸ್ಥಿತಿ. ಹಾಗೆಯೇ ಜನಾರ್ದನ ಸ್ವಾಮಿ ಅವ್ರಿಗೆ ಟಿಕೆಟ್ ಸಿಗೋದು ಗ್ಯಾರಂಟಿ ಇಲ್ಲ. ಹಾಗೆಯೇ ಕೊಪ್ಪಳದಲ್ಲೂ ಕೂಡ ಶಿವರಾಮನ್ ಗೌಡ್ರದ್ದು ಕೂಡ ಹಾಗೇ ಇದೆ. ಮತ್ತೊಂದು ಕಡೆ ಚಂದ್ರೇಗೌಡರು, ಮತ್ತೊಂದು ಧರ್ಮಸಿಂಗ್. ಸೊ ಪರಿಸ್ಥಿತಿ ಹೀಗಿರುವಾಗ ಟಿಕೆಟ್ ಕೈ ತಪ್ಪೋದು ಒಂದು ಭಯ ಆದರೆ, ಆ ಟಿಕೆಟ್ ಕೈ ತಪ್ಪಿದ ತಕ್ಷಣ ಪೈಪೋಟಿ ದೊಡ್ಡ ಜಗಳ ಶುರುವಾಗಿದೆ ಆ ಕ್ಷೇತ್ರಗಳಲ್ಲಿ. ಅದು ಇನ್ನೊಂದು ಸಮಸ್ಯೆ ಇವರಿಗೀಗ. ಒಂದು ಬಹಳ ಮುಖ್ಯವಾದ್ದು ಅಂದರೆ, ಈ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಂಡಂಥ ಭಾರತೀಯ ಜನತಾ ಪಕ್ಷ ಮತ್ತು ಅದರ ನಾಯಕರಿದ್ದಾರಲ್ಲ, ಅವರಿಗೆ ಈಗಿರುವ ಹೋಪ್, ಅವರ ನಿರೀಕ್ಷೆ ಕೇಂದ್ರದ ಮೇಲೆ. ಸೊ ಅವರ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ 100ಗಿಂತ ಕಡಿಮೆ ಬಂದರೆ ಆ ಸ್ಥಿತಿಯಲ್ಲಿ ನಾವು ಅಧಿಕಾರಕ್ಕೆ ಬರಬಹುದು. ಅಧಿಕಾರ ರಾಜಕಾರಣ ಇದು. ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನದೇನು ಪೈಪೋಟಿ
ನಾನು ದೆಹಲಿಲಿ ಹೋಗ್ಬಿಟ್ಟು ಮಂತ್ರಿ ಆಗಬೇಕು, ನಿನ್ನನಾಗಬೇಕು, ಅದು ಆಗೋದಕ್ಕೆ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾ ಹೋಗ್ತಾರೆ. ಆದ್ದರಿಂದ ಬಿ ಜೆ ಪಿಯ ಟಿಕೆಟ್ಗೆ ಹೆಚ್ಚಿನ ಬೇಡಿಕೆ ಇರೋದು ಆ ಕಾರಣಕ್ಕಾಗಿ. ಅಂದರೆ ಸೋಷಿಯಲ್ ಮೀಡಿಯಾಗಳು ಒಂದು ವಾತಾವರಣವನ್ನು ಸೃಷ್ಟಿಸಿವೆ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಬಿ ಜೆ ಪಿಯವರು ಅವರು ಪಬ್ಲಿಸಿಟಿಯಲ್ಲಿ ದೇ ಆರ್ ಕಿಂಗ್ಸ್. ಅವರು ಮಾಡದೆ ಕಾಂಗ್ರೆಸ್ನವರು ಅವರು ಕಿಂಗ್ಸೇ, ಅವರು ಏನು ಕಮ್ಮಿ ಮಾಡ್ತಾ ಇಲ್ಲ, ಇಬ್ರು ಅಷ್ಟು ಪೈಪೋಟಿಲಿ ಇದ್ದಾರೆ. ಬಟ್ ಕಾಂಗ್ರೆಸ್ನವರಿಗೆ ಲಕ್ಷ್ಮಣ್ ಬಿ ಜೆ ಪಿ ರೀತಿಯ ಪ್ರಚಾರ ಸಾಮಗ್ರಿಗಳಿಲ್ಲ. ಅಂದರೆ ಅಲ್ಲ, ಮೋಡಸ್ ಆಫ್ ಆಪರೆಂಡಿ ಇಲ್ಲ. ಒಂದು ಬಿ ಜೆ ಪಿಯಲ್ಲಿರುವ ಸ್ವಲ್ಪ ಈ ಅಪ್ಪರ್ ಮಿಡಲ್ ಕ್ಲಾಸ್ ಜನ, ಈ ಸ್ವಲ್ಪ ಐ ಟಿ ಬಿ ಟಿಲಿರೋ ಇಂಥ ಜನ ಒಂದು ವ್ಯವಸ್ಥಿತವಾದ ಪ್ರಚಾರ ನಡೆಸ್ತಾ ಒಂದು ವಾತಾವರಣ, ಪಾರ್ಟ್ ಆಫ್ ಸ್ಟ್ರಾಟಜಿ ಬಿಡಿ, ತಪ್ಪೇನಿದೆ, ಅವರು ಪಾರ್ಟ್ ಆಫ್ ಸ್ಟ್ರಾಟಜಿ ಅದು. ಅದನ್ನೇ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಕಾರಣಕ್ಕಾಗಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಭಾಳ ಜನಕ್ಕೆ ಅನ್ನಿಸ್ಬಿಟ್ಟು ಕೇಂದ್ರದಲ್ಲಿ ಹೋಗಿ ಪೈಪೋಟಿ ಸ್ಟಾರ್ಟ್ ಆಗಿದೆ. ಒಂದು ಅದರ ಒಳಗಡೆ ನೀವು ಇನ್ನೊಂದು ಬಹಳ ಮುಖ್ಯವಾದ್ದನ್ನು ಗಮನಿಸಿ. ಅಲ್ಲ, ನನಗೆ ಯಾಕೆ ಇಲ್ಲಿ ಬಹಳ ಅನಾರೋಗ್ಯಕರ ಪೈಪೋಟಿ ಕಂಡು ಬರ್ತಾ ಇದೆ ಅಂದರೆ, ಬಸವರಾಜ್ ಅವರು ಯಾವಾಗ ಸೋನಿಯಾ ಗಾಂಧಿ ಕಾಂಗ್ರೆಸ್ ಸಮಾವೇಶ ಬಂದಾಗ ಹೆಲಿಪ್ಯಾಡಲ್ಲಿ ನಿಂತು ಸ್ವಾಗತ ಮಾಡಿದರು. ನನಗೆ ಹಳೆಯ ಕಾಂಗ್ರೆಸ್ ನಾಯಕರು ಅನ್ನೋ ಕಾರಣಕ್ಕೆ ನನ್ನನ್ನು ಭಾಳ ಪ್ರೀತಿಯಿಂದ ಮಾತಾಡಿಸಿದ್ರು ಅಂದರು. ಇತ್ತೀಚೆಗೆ ಯಡಿಯೂರಪ್ಪ KJP ಮಾಡಿದಾಗ BJP ಹೋಗಿ ತಪ್ಪು ಮಾಡಿದೆ, ಕಾಂಗ್ರೆಸ್ಸೇ ಎಷ್ಟು ಒಳ್ಳೆಯದು, ನಂಗೆ ಸಾಧ್ಯ ಆದರೆ ಹೋಗ್ತೀನಿ ಅಂತ ಹೇಳಿದ್ರು. ಯಾವಾಗ ಯಡಿಯೂರಪ್ಪ ವಾಪಸ್ ಬಂದರು, ಅವು ಈಗ BJP ಟಿಕೆಟಿಗೆ ಪೈಪೋಟಿ ಮಾಡ್ತಾರೆ. ಈಗ ಅವರು ಹೇಳ್ತಾರೆ ನಂಗೆ BJP ಟಿಕೆಟ್ ಬೇಡ ಅಂತ ಈಗ ಹೇಳ್ತಾ ಇಲ್ಲ. ಚಂದ್ರೇಗೌಡರು ಈಗಲೂ ಹೇಳ್ತಾ ಇದ್ದಾರೆ, ನಾನು ಇನ್ನೂ ಇರುವಾಗ ಈ ಯಾರು ಇವರು ಪೈಪೋಟಿ ಮಾಡ್ತಾ ಇದ್ದಾರೆ ಎಲ್ಲರೂ ದೊಡ್ಡ ನಾಯಕರುಗಳು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಧರ್ಮಸಿಂಗ್ ವಿಚಾರದಲ್ಲೂ ಕೂಡ ಅದೇ ನಡೀತಾ ಇದೆ. ಧರ್ಮಸಿಂಗ್ SM ಕೃಷ್ಣಾಗ ಒಂದು ಪಾಲಿಸಿ ಮಾಡ್ತಾರೆ, ಧರ್ಮಸಿಂಗ್ ಒಂದು ಪಾಲಿಸಿ ಮಾಡ್ತಾರೆ. ಈ ರೀತಿ ವೈರುಧ್ಯದ ಪರಿಸ್ಥಿತಿಯಲ್ಲಿ ಚುನಾವಣೆ ಹೋಗ್ತಾ ಇದ್ದಾರೆ ಅವರು. ಒಂದು ಬಿ ಜೆ ಪಿ ಸಮಸ್ಯೆಗಳನ್ನ ನೀವು ಗಮನಿಸಿ. ಯಡಿಯೂರಪ್ಪ ಏನು BJPಗೆ ವಾಪಸ್ ಬಂದಾಗ ಅವರು ಸುತ್ತಮುತ್ತಲಿರೋವನ್ನ ರಿಹ್ಯಾಬಿಲಿಟೇಟ್ ಆಗಬೇಕು ಅನ್ನೋ ಒಂದು ಸಾಮಾನ್ಯ ಎಜೆಂಡಾವನ್ನು ಇಟ್ಕೊಳ್ಳೇಬೇಕಾಗತ್ತೆ ಅವರು. ಆದರೆ BJPಯ ಒಳಗಡೆಯ ವಿದ್ಯಮಾನವನ್ನು ನೀವು ಗಮನಿಸ್ತಾ ಬಂದರೆ, ತಿರುಗಿ ಬಂದಾಗ ಮೊದಲಿದ್ದಷ್ಟು ಗೌರವ ಇರಲ್ಲ. ನೀವು ಬರ್ತೀವಿ ನೋಡಿ, ಏನಾಯಿತು ಕಲ್ಯಾಣ ಸಿಂಗ್ ನೋಡಿ. ಈ ಯಡಿಯೂರಪ್ಪನವರು ಅವರಿಗೆ ಆಗಿರುವ ಸಮಸ್ಯೆ ಅಂದರೆ ಅವರ ಬೆಂಬಲಿಗೆ ಬೇಕಾದ ಟಿಕೆಟ್ ಕೊಡಿಸುವ ಸ್ಥಿತಿಯಲ್ಲಿ ಯಡಿಯೂರಪ್ಪ ಇಲ್ವೇನೋ ಅಂತ ಅಷ್ಟು ನಡೀತಾ ಇಲ್ಲ. ಕಳೆದ ಕೆಲವು ದಿನಗಳ ವಿದ್ಯಮಾನವನ್ನು ಗಮನಿಸಿ ಎಲ್ಲ ಸೀಟ್ಗಳು ಯಡಿಯೂರಪ್ಪ ಬೆಂಬಲಿಗಿರುತ್ತೆ. ಬಹಳಷ್ಟು ನೀವು ಈಗ ಶಿವರಾಮ ಗೌಡರು ಅವರು ಯಡಿಯೂರಪ್ಪ ಹೇಳ್ತಾರೆ, ಸ್ವಾಮಿ ಎಸ್, ಮತ್ತೆ ಈ GS ಬಸವರಾಜ್ ಅಂತವರು BJP ನಾಯಕರನ್ನ ಸಂಘ ಪರಿವಾರನ ಬಾಯಿಗೆ ಬಂದಂಗೆ ಬೈದು ಮುಗಿಸಾಗ್ಬಿಟ್ಟಿದೆ. ಅವರಿಗೆ ಈ ಸ್ಥಿತಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಈಗ ಬಂದ್ರೆ ಇವ್ರು ಯಾಕೆ ಕುತ್ಕೋತಾರೆ ಮಲ್ಕಾಪುರ ಅವರು? ಅಲ್ಲ, ಅವರು ಅದನ್ನ ಮಾಡ್ಬೇಕಂತೇನಿಲ್ಲಲ್ಲ, ಅದೇನು ಮಲ್ಕಾಪುರ ತುಮಕೂರಿನಲ್ಲಿ ಯಡಿಯೂರಪ್ಪ ಹೇಳಿದ ತಕ್ಷಣ ಬಸವರಾಜ್ ಕೊಡುವಂತ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ, ಅಥವಾ ಜನಾರ್ದನ ಸ್ವಾಮಿ ಕೊಡಬಾರ್ದು ಅಂತ BJP ತೀರ್ಮಾನ ಮಾಡ್ರೆ ಯಡಿಯೂರಪ್ಪನವ್ರು ಅವನ್ನ ಕೊಡಲೇಬೇಕಂತ ಪಟ್ಟಿಡಿದ್ರೆ ನಡೆಯುತ್ತಾ? ತುಮಕೂರಿನಲ್ಲಿ ಬಸವರಾಜರ ಟಿಕೆಟ್ ಕೊಡೋ ಬಗ್ಗೆ ಸಂಘಟನೆ ವಿರೋಧ ಇದೆ. ನಾನು ಪ್ರಾಮಾಣಿಕವಾಗಿ ನಿಮ್ಮ ಮಾಜಿ ಅಧ್ಯಕ್ಷರು ಹೇಳಿದ್ರೆ ಈಶ್ವರಪ್ಪನವರು ಹೋರಾಟನೂ ಮಾಡಿದ್ದಾರೆ. ಕೇಳಿ, ಪ್ರಾಮಾಣಿಕವಾಗಿ ನಮ್ಮ ಸಂಘಟನೆ ವಿರೋಧ ಇದೆ. ಯಾಕಂದರೆ ಅವರು ನಮ್ಮ ಪಕ್ಷ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಪಕ್ಷ ಬಿಟ್ಟು ಹೋದಾಗ ಯಡಿಯೂರಪ್ಪನವ್ರಿಗೂ ಕೂಡ ಯಾವ ದಾಟಿನ ಬಳಸಿಲ್ಲೋ ಆ ದಾಟಿನೆಲ್ಲ ಬಸವರಾಜರು ಬಳಸಿದ್ದಾರೆ. ಇದು ಜನರು ನೋಡಿದ್ದಾರೆ. ಮೇಲಿಂದಾಗಿ ನಮ್ಮ ಕಾರ್ಯಪದ್ಧತಿಗೆ, ಭಾರತೀಯ ಜನತಾ ಪಕ್ಷದ ಕಾರ್ಯಪದ್ಧತಿಗೆ ಬಸವರಾಜರು ಒಗ್ಕೊಂಡಿಲ್ಲ. ಆದರೂ ತಗೊಂಡ್ರಿ ಹಿಂದೆ ನಿಮಗೆ ಅನಿವಾರ್ಯ ಸರ್ ನೋಡ್ರಿ, ಅವತ್ತಿನ ಸಿಚುವೇಶನ್ ತೊಗೊಂಡಿದ್ದು ಇಲ್ಲ ಅಂತ ಇಲ್ಲ, ತೊಗೊಂಡಾಗಿದೆ, ತಗೊಂಡೋಗಿ ನೋಡ್ತಾ ಇದೀವಿ. ಆದರೆ ಇವತ್ತಿನ ದಿನ ಹೇಳಬೇಕು ಅಂದರೆ ಪ್ರಾಮಾಣಿಕವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಅವ್ರು ಬಸವರಾಜ್ ಅವರನ್ನು ಟಿಕೆಟ್ ಕೊಡೋದ್ರ ಬಗ್ಗೆ ವಿರುದ್ಧ ಇದೆ. ಅದರ ಬಗ್ಗೆ ನಾವು ಅದು ವಿಚಾರ ಮಾಡ್ತಾ ಇದ್ದೀವಿ, ಏನು ಮಾಡ್ಬೇಕಂತ ನಿರ್ಣಯ ಇನ್ನೂ ಆಗಿಲ್ಲ. ಕೊಪ್ಪಳದೇನಾಗುತ್ತೆ ಹೇಳಿ, ಶಿವರಾಮಗೌಡರು ಟಿಕೆಟ್ ಸಿಗುತ್ತೆ, ಯಾಕಂದ್ರೆ ಅಲ್ಲಿ ಕರಡಿ ಸಂಘ ಓಡಾಡ್ತಾ ಇದ್ದಾರೆ. ಶಿವರಾಮೇಗೌಡರಿಗೆ ಜನಾರ್ದನ್ ಅವರಿಗೆ ನಾವು ಟಿಕೆಟ್ ಕೊಡಲ್ಲ ಅನ್ನೋಂತ ಎಲ್ಲಿ ಇದು ಬಂದಿಲ್ಲ, ಡಿಸೈಡ್ ಆಗಿಲ್ಲ, ಇನ್ನು ಡಿಸೈಡ್ ಆಗಿಲ್ಲ. ಅದ್ರ ಬಗ್ಗೆ ಇನ್ನು ನಮ್ಮ ಚುನಾವಣೆ ಇನ್ನೊಂದು ನಮ್ಮ ಸನ್ಮಾನ ಇವರು ಹೇಳಿದಂಗೆ, ಸುದರ್ಶನ್ ಜಿ ಹೇಳಿದಂಗೆ, ಇಟ್ ಇಸ್ ಟೂ ಅರ್ಲಿ ಟು ಸೇ ಯು. ಇನ್ನೂ ಪ್ರಕ್ರಿಯೆಗಳು ಹಂತ ಹಂತವಾಗಿ ನಡೀಬೇಕು. ಉದಾಹರಣೆಗೆ ಲಕ್ಷ್ಮಣ್ ಅವರೇ, ನಮ್ಮ ರಾಜ್ಯ ಚುನಾವಣಾ ಸಮಿತಿ ಇನ್ನೂ ಸೇರಿಲ್ಲ, ಕೇಂದ್ರ ಚುನಾವಣಾ ಸಮಿತಿ ಸೇರಿಲ್ಲ. ದಿನ ಒಂದೊಂದು ಪಟ್ಟಿ ಹೆಂಗ್ ಬರ್ತಾ ಇದೆ ಕೇಳಿ ಇಲ್ಲಿ ನಾವು ಏನು ಮಾಡಿದ್ದೀವಿ, ಮೊದಲನೇ ಹಂತವಾಗಿ 12 ಲೋಕಸಭಾ ಕ್ಷೇತ್ರಗಳು, ಮೊನ್ನೆ 3ನೇ ತಾರೀಕಿಗೆ 16 ಲೋಕಸಭಾ ಕ್ಷೇತ್ರಗಳು, ನಮ್ಮ ಆ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಕೋರ್ ಕಮಿಟಿಯ ಪ್ರಮುಖರನ್ನು ಕರೆದು ಅಲ್ಲಿನ ಸಾಧ್ಯತೆ ಬಾಧ್ಯತೆಗಳಿಗೆ ಚಿಂತನೆ ಮಾಡಿದ್ವಿ. ಆ ಒಂದು ಆಧಾರದ ಮೇಲೆ ಮೊದಲನೇ ಹಂತವಾಗಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಯಲ್ಲಿ ಒಂದು ನಿನ್ನೆ ಸಂಭಾವ್ಯ ಅಭ್ಯರ್ಥಿ ಬಗ್ಗೆ ಚರ್ಚೆ ಆದಂಥ ಒಂದು ಇದಿದೆ. ಇದಾದ್ಮೇಲೆ ಇವಾಗ ನಮ್ಮ ರಾಜ್ಯದ ಚುನಾವಣಾ ಸಮಿತಿ ಸೇರುತ್ತೆ, ಅಲ್ಲಿ ನಮಗೆ ಕ್ಲಿಯರ್ ಅಂತ ಪಿಕ್ಚರ್ ಸಿಗುತ್ತೆ. ಆ ಪಟ್ಟಿಯನ್ನು ನಾವು ಕೇಂದ್ರ ಚುನಾವಣಾ ಸಮಿತಿಗೆ ಒಪ್ಪಿಸ್ತೀವಿ. ಆ ಕೇಂದ್ರ ಚುನಾವಣಾ ಸಮಿತಿ ಒಪ್ಪಿಗೆ ಕೊಟ್ಟ ಮೇಲೆ ಅದನ್ನು ಪಾರ್ಲಿಮೆಂಟ್ ಬೋರ್ಡ್ ಅಲ್ಟಿಮೇಟ್ಲಿ ಡಿಸೈಡ್. ಇಟ್ ಇಸ್ ಟೂ ಅರ್ಲಿ ಟು ಸೇ ಹೂ ಇಸ್ ದ ಕ್ಯಾಂಡಿಡೇಟ್ ಆರ್ ನಾಟ್. ಸೊ ಹಾಗಾದರೆ ಯಾರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಒಂದು ಅನುಮಾನ ಬಂದಿದೆ ಅಥವಾ ಡೌಟ್ ಬಂದಿದೆ, ಸೊ ಆ ವಿಚಾರದಲ್ಲಿ ಯಾರಾದರೂ ಒಬ್ಬ ಪ್ರಭಾವಿ ನಾಯಕರು ಪಟ್ಟು ಹಿಡಿದರೆ ಹೈಕಮಾಂಡ್ ಒಪ್ಪುವ ಸ್ಥಿತಿಯಲ್ಲಿ ಇದೆಯಾ ಈಗಲೂ? ಸ್ವಾಭಾವಿಕ ನಿಮ್ಗೆ ಹೇಳ್ಬೇಕಂದ್ರೆ ನೀವು ಕಾಂಗ್ರೆಸ್ನಲ್ಲಿ JDS-ನಲ್ಲಿ ಇದ್ದಂಥ ಪದ್ಧತಿ ನಮ್ಮ ಪಾರ್ಟಿನ ಇಂಪ್ಲಿಮೆಂಟ್ ಮಾಡ್ತೀರ ಅಂತ ನೀವು ಅನ್ಕೊಂಡಿರ್ಬೋದು. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವತ್ತೂ ಸಾಂಘಿಕ ನಿರ್ಣಯ ಆಗುತ್ತೆ, ಅದು ನಾವು
ನಾವೆಲ್ಲ ಆಪರೇಷನ್ ಕಮಲ ಹೆಂಗಾಯ್ತು ನಂಗೆ ಅರ್ಥ ಆಗಿಲ್ಲಪ್ಪ. ಏನು ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿತ್ತ ಆಪರೇಷನ್ ಕಮಲನ? ಆಪರೇಷನ್ ಕಮಲ ಅನ್ನಂತ ಒಂದು ಯಾವುದೋ ಒಂದು ಇದು ಪ್ರಯೋಗ ನಡೆದಿಲ್ಲ. ಅದು ನೀವು ಹೆಸರಿಟ್ಟಂತ ಮಾಧ್ಯಮದಲ್ಲಿ ಹೆಸರಿಟ್ಟಂತ ಒಂದು ಹೆಸರು. ಅವತ್ತಿನ ಅನಿವಾರ್ಯತೆ ಇತ್ತು. ಅಲ್ಪಸಂಖ್ಯೆಯಲ್ಲಿದ್ದು 113 ನಮ್ಮ ಸಂಖ್ಯೆ ಬೇಕಿತ್ತು ಇದು ಬಹುಮತಕ್ಕೆ. ನಮ್ಮಲ್ಲಿ ಇದ್ದದ್ದು 110. ಹಾಗಾಗಿ ಜನ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ಬಿಜೆಪಿನವರು ವಿರೋಧ ಪಕ್ಷಕ್ಕೆ ಯೋಗ್ಯರಪ್ಪ, ಒಂದು 3 ಸೀಟ್ ಇವ್ರು ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ವಾ, ಇವ್ರು ಅಧಿಕಾರ ಮಾಡಬಹುದಿತ್ತಲ್ಲ ಅಂತ ಜನದ ಮಾತು ಕೇಳಬಾರ್ದು ಅನ್ನೋ ಒಂದು ಅನಿವಾರ್ಯ ಪರಿಸ್ಥಿತಿ ಅಲ್ಲ ಅದೆಲ್ಲ ಬೆಳವಣಿಗೆ ಆಗಿದೆ. ಅದನ್ನ ಈಗ ಮೆಲ್ಕಾಕುವಂತ ಅನಿವಾರ್ಯತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸುದರ್ಶನ್ ಅವರೇ, ನೀವು ಸಿಟ್ಟಿಂಗ್ ಎಂಪಿಗಳು ಕೊಡ್ತೀನಿ ಅಂತ ನಿನ್ನ ಬಹುತೇಕ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ಇನ್ನು ಉಳಿದಂಥ ಕ್ಷೇತ್ರಗಳ ಪರಿಸ್ಥಿತಿ ಏನು? ಅಲ್ಲಿ ಯುವಕರು ಬಹಳಷ್ಟು ಜನ ಕಡೆಯಲ್ಲಿ ಪೈಪೋಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಒಂದು ಹೇಳ್ತಾರೆ, ಮಂಗಳೂರು ಬೆಂಗಳೂರು ಉತ್ತರದಲ್ಲಿ ಆಂತರಿಕ ಚುನಾವಣೆ ಆಗಬೇಕಂತ ಹೇಳ್ತಾರೆ. ಅನೇಕ ಕಡೆಗಳಲ್ಲಿ ಈಗಾಗಲೇ ದಂಡು ಹೋಗಿದೆ. ಒಂದು ಕಡೆ ನಮ್ಮ ಮಂತ್ರಿ ಸ್ಥಾನ ಕೊಡದೆ ಹೋದರೆ ಲೋಕಸಭಾ ಚುನಾವಣೆ ನೋಡಿ ನಮ್ಮದು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮಗೂ ಅಷ್ಟು ಸಲೀಸ್ ಆಗ್ತಾ ಇಲ್ಲ. ಟಿಕೆಟ್ ಹಂಚಿಕೆ ಅನ್ನೋಂಥ ದೊಡ್ಡ ಸಮಸ್ಯೆ ಕುಳಿತಿದೆ ಅಂತ. ನೋಡಿ, ಬೆಂಗಳೂರು ದಕ್ಷಿಣ ತಗೊಳ್ಳಿ, ಬೆಂಗಳೂರು ಉತ್ತರ ತಗೊಳ್ಳಿ, ಬೆಂಗಳೂರು ಸೆಂಟ್ರಲ್ ತಗೊಳ್ಳಿ, ಬೆಂಗಳೂರು ತುಮಕೂರು ತಗೊಳ್ಳಿ. ರಾಜಕಾರಣದಲ್ಲಿ ಅಥವಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೂಡ ಇನೋವೇಟಿವ್ ಆಗೂ ಕೂಡ ಕೆಲವೊಮ್ಮೆ ಆಲೋಚನೆ ಮಾಡಬೇಕಾಗುತ್ತೆ. ಹೊಸ ತಲೆಮಾರು ಕೂಡ ಪ್ರಾರಂಭ ಆಗಿರ್ತದೆ ಮತ್ತು ಜನರ ಭಾವನೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ತೀರಾ ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭದಲ್ಲೂ 100% ಟ್ರೆಡಿಷನಲ್ ಆಗಿ ಅಥವಾ ಕನ್ಸರ್ವೇಟಿವ್ ಆಗೋ ಆಲೋಚನೆಯನ್ನು ಮಾಡೋಕ್ಕಾಗಿದ್ರೆ ಕೆಲವು ಬದಲಾವಣೆಗಳನ್ನು ತರಬೇಕಾಗುತ್ತೆ. ಯಾಕೆಂದರೆ ಈಗಾಗಲೇ ನಾವು ಟ್ರಾನ್ಸಿಷನ್ ಪೀರಿಯಡಲ್ಲಿದ್ದೀವಿ. ಒಂದು ಸಮರ್ಥವಾದಂಥ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆಗೆ ನಾವು ಹೋಗಬೇಕಾದ್ರೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ಆ ವ್ಯವಸ್ಥೆ ಆಗಬೇಕಾಗುತ್ತೆ. ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಕಾರ್ಯಕರ್ತರ ಭಾವನೆ, ಈಗ ವಿನ್ನಿಂಗ್ ಚಾನ್ಸಸ್ ಅಂತ ಹೇಳೋದು ನಾವು, ಒಂದು ಕಾರ್ಯಕರ್ತರ ಅಭಿಪ್ರಾಯದ ಜೊತೆಗೆ ಪಬ್ಲಿಕ್ ಒಪಿನಿಯನ್ ಕೂಡ ಭಾಳ ಮುಖ್ಯ. ಪಬ್ಲಿಕ್ ಒಪಿನಿಯನ್ ಚುನಾವಣೆ ಯಾಕಂದರೆ ಬರೀ ಕಾರ್ಯಕರ್ತರು ಅಷ್ಟೇ ವೋಟ್ ಮಾಡೋದಿಲ್ಲ. ವೋಟಲ್ಲಿ ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕರು ಕೂಡ ಅವರ ಭಾವನೆಗಳು, ಅವರ ಅಭಿಪ್ರಾಯಗಳೇನಿದ್ದಾವೆ, ಅವರ ದೃಷ್ಟಿನಲ್ಲಿ ಯಾರು ಸಮರ್ಥರಿದ್ದಾರೆ ಅಂತಲೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಇವತ್ತು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಬಂದಾಗ ಸರ್ಕಾರದ ಹಂತದಲ್ಲಿ ಏನು ಮಾಡ್ತಾರೆ, ಇಡೀ ರಾಜ್ಯದ ಉದ್ದಗಲಕ್ಕೋ ಅಥವಾ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ಬಂದಾಗ ಇಡೀ ದೇಶದ ಉದ್ದಗಲಕ್ಕೋ ಕಾರ್ಯಕ್ರಮನ ಯಾರೂ ಜಾರಿಗೆ ತರೋದಿಲ್ಲ. ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡ್ಕೊಳ್ತಾರೆ. ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಿಕೊಂಡು 1-2 ಕ್ಷೇತ್ರಗಳಲ್ಲಿ ಅಥವಾ ಒಂದು ರಾಜ್ಯದಲ್ಲೋ ಒಂದು ಜಿಲ್ಲೆನಲ್ಲೋ ಈಗ ಒಂದು ಆರೋಪ ಏನು ಬಂದಿದೆ ಸುದರ್ಶನ್, ಆಂತರಿಕ ಪ್ರಜಾತಂತ್ರದ ಮೂಲಕ ಅಭ್ಯರ್ಥಿನ ಆಯ್ಕೆ ಮಾಡ್ತೀರಿ ಅಂತೇಳಿ. ಅದು ಯಾರಿಗೋ ಟಿಕೆಟ್ ತಪ್ಪಿಸ್ಲಿಕ್ಕೂ ಇನ್ಯಾರಿಗೋ ಟಿಕೆಟ್ ಕೊಡ್ಲಿಕ್ಕೂ ಅನ್ನೋ ರೀತಿ ಅದು ಇರ್ತಕ್ಕಂಥ ವ್ಯವಸ್ಥೆ ಅಂತ ಆಗಿದೆ. ಈಗ ಅದು ಬೆಂಗಳೂರು ಉತ್ತರದಲ್ಲಿ ಯಾರಿಗೆ ಕೊಡೋಕ್ಕೋ, ಇದು ಮಂಗಳೂರಿನಲ್ಲಿ ಯಾರಿಗೂ ತಪ್ಪಿಸೋಕ್ಕೋ ಆಂತರಿಕ ಚುನಾವಣೆ ಅನ್ನೋದು ರೀತಿ ಆಗಿದೆ. ನೋಡಿ, ಕೆಲವು ಎಕ್ಸ್ಪೆರಿಮೆಂಟ್ಸ್ ಅದು ಅಭಿಪ್ರಾಯಗಳು ಆ ರೀತಿಯಾಗಿ ಬರ್ಬೋದು. ಯಾವುದಾದ್ರೂ ಆ ಕ್ಷೇತ್ರದಲ್ಲಿ ಹಿರಿಯ ನಾಯಕರಿದ್ದಾಗ ಆ ರೀತಿಯಾದಂಥ ಅಭಿಪ್ರಾಯಗಳು ಬರ್ತಕ್ಕಂಥದ್ದು ಸಹಜ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇಟ್ಸ್ ಆಲ್ ಡಿಬೇಟಬಲ್ ಸಬ್ಜೆಕ್ಟ್. ಎಸ್, ಆದರೆ ಆ ಇಂಟೆನ್ಷನ್ಸನ್ನು, ಆ ಇನೋವೇಟಿವ್ ಮೆಷರ್ಸ್ ಬಗ್ಗೆನೂ ಕೂಡ ನಾವು ಗಂಭೀರವಾಗಿ ಮಾಡಬೇಕು. ಈಗ ಇಂಟೆನ್ಷನ್ ಇಲ್ಲದೇನೆ ಒಂದು ಪೈಲಟ್ ಪ್ರಾಜೆಕ್ಟ್ ಥರ 2 ಕ್ಷೇತ್ರಗಳಲ್ಲಿ ನಾವು ಇಂಥದ್ದೊಂದು ವ್ಯವಸ್ಥೆಯನ್ನು ತರ್ತೀವಿ, ಆಂತರಿಕ ಪ್ರಜಾತಂತ್ರದ ಮೂಲಕ ಗೆಲ್ಲಿಸ್ತೀವಿ, ಅವರೇ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅನ್ನೋದಾದರೆ, ಸೊ ಬೇರೆ ಕ್ಷೇತ್ರ ಹೊಡೆದಾಡ್ತಾ ಇದ್ದಾರಲ್ಲ, ಮಂಗಳೂರು ಮತ್ತು ಬೆಂಗಳೂರು ಉತ್ತರದಲ್ಲಿ ಮಾತ್ರ ನಾವು ಒಂದು ಬ್ಯಾಲೆಟ್ ಬಾಕ್ಸ್ ಮಾಡ್ತೀವಿ, ನಮ್ಮ ಪಕ್ಷದ AICC ಮೆಂಬರು, KPCC ಮೆಂಬರು ಓಟ್ ಹಾಕಲಿ, ಯಾರು ಹೆಚ್ಚಿಗೆ ಓಟ್ ತಗೊಳ್ತಾರೆ ಅವ್ರು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗ್ತಾರೆ. ಇನ್ನು ಚುನಾವಣೆ ಬೇರೆ, ಅಲ್ಲಿ ಜನ ಓಟ್ ಹಾಕಬೇಕು. ಅಂದರೆ ಇಷ್ಟು ಆಂತರಿಕ ಪ್ರಜಾತಂತ್ರ ಅದು ಎಷ್ಟು ಪಾರದರ್ಶಕ ಅನ್ನುವಂಥದ್ದೇ ಅನುಮಾನ. ಒಂದು, ನೀವು ಕಾಂಗ್ರೆಸ್ ಪಕ್ಷ ಒಂದು ಟ್ರಾನ್ಸಿಷನ್ ಆದ ಪೀರಿಯಡಲ್ಲಿದೆ ಅಂತ ನಾನು ನಂಬಿದ್ದೇನೆ. ಅಂದರೆ ನೀವು ಸೋನಿಯಾ ಗಾಂಧಿ ರಾಜಕಾರಣ ಏನಿತ್ತು, ಆ ರಾಜಕಾರಣದಿಂದ ಈ ರಾಹುಲ್ ಗಾಂಧಿಯ ರಾಜಕಾರಣದತ್ತ ಪಕ್ಷ ವಾಲುತ್ತಾ ಇದೆ. ಇದು ಬದಲಾವಣೆಯ ಸಂದರ್ಭ. ಇಲ್ಲಿರುವ ಸಮಸ್ಯೆ ಅಂದರೆ, ನೀವು ಸೋನಿಯಾ ಗಾಂಧಿ ಅವರಿದ್ದಂಥ ಸಂದರ್ಭದಲ್ಲಿ ಅವರು ಸುತ್ತಮುತ್ತಲಿದ್ದ ಅಹಮದ್ ಪಟೇಲ್ ಮೊದಲಾದವರು ರಾಜಕಾರಣವನ್ನು, ವಾಸ್ತವ ರಾಜಕಾರಣವನ್ನು ಅವರಿತ್ತು ಅದರಂತೆ ಆಟ ಆಡ್ತಾ ಇದ್ರು, ಗೇಮ್ ಪ್ಲ್ಯಾನ್ ಮಾಡ್ತಿದ್ರು. ರಾಹುಲ್ ಗಾಂಧಿ ನಾನು ಗಮನಿಸಿದ ಹಾಗೆ, ನಾನು ಅವರ ಉದ್ದೇಶವನ್ನು ಸಂಶಯದಿಂದ ನೋಡಲಾರೆ. ಅವರ ಈ ಎಕ್ಸ್ಪೆರಿಮೆಂಟ್, ಆದರೆ ಅವರ ಸಮಸ್ಯೆ ಇರುವುದು ಅವರ ಮುಗ್ಧತೆಯಲ್ಲಿರ್ಬೋದು, ಅವರ ದಡ್ಡತನದಲ್ಲಿರ್ಬೋದು, ಅವರ ರಾಜಕೀಯದ ಅರಿವಿನ ಕೊರತೆಯಿಂದ ಸಾಧ್ಯ ಇದೆ, ಅದಿರ್ಬೋದು. ಈಗ ನೀವು ನೋಡಿ, ಎಕ್ಸ್ಪೆರಿಮೆಂಟ್ ಆಗಿ ನಮ್ಮ ಕಾರ್ಯಕರ್ತರೇ ಆಯ್ಕೆ ಮಾಡ್ತಾರೆ ಮಂಗಳೂರಿನಲ್ಲಿ ಮತ್ತು ಬೆಂಗಳೂರು ಉತ್ತರದಲ್ಲಿ. ಸೊ ಆ ಆಯ್ಕೆಯ ಪ್ರಕ್ರಿಯೆ ಆ ಪಕ್ಷ ಸಿದ್ಧ ಆಗಿದೆ. ಆ ಪಕ್ಷದ ಒಳಗೆ ಆ ರೀತಿಯ ಜನತಾಂತ್ರಿಕ ಮೌಲ್ಯಗಳು ಇವೆಯೇ? ಅಲ್ಲಿ ಬಂದಂಥ AICC ಮೆಂಬರು, DCC ಮೆಂಬರ್ಸ್ ಹ್ಯಾಂಗೆ ಆಯ್ಕೆಯಾಗಿ ಬಂದವರು, ಅವರ ಸ್ಪಾನ್ಸರ್ಶಿಪ್ ಯಾರು? ಡೆಮೊಕ್ರೆಟಿಕಲಿ ಇಲೆಕ್ಷನ್ ನಡೀದರೆ ಬೇರೆ ಬೇರೆ ರಾಜಕೀಯ ನಾಯಕರ ಬಾಲಂಗೋಚಿಗಳು ಆ ಸಿಸ್ಟಮ್ ಒಳಗಡೆ ನುಸುಳಿಕೊಂಡಾಗ ಅವ್ರು ಆಯ್ಕೆ ಮಾಡ್ತಾರೆ. ಹೌ ದೇ ವಿಲ್ ಡೂ. ಅದನ್ನೇ ಈ ಸಿಸ್ಟಮ್ನೇ ಕ್ವಶನ್ ಆಗುತ್ತೆ ಅಂತ. ಆದ್ರಿಂದ ರಾಹುಲ್ ಗಾಂಧಿಯ ಬಗ್ಗೆ ನನಗೆ ಕನಿಕರ ಅನ್ಸುತ್ತೆ. ಅವರಿಗೆ ಅವ್ರ ಮೇಲೆ ಅರವಿಂದ್ ಕೇಜ್ರಿವಾಲ್ ಪ್ರಭಾವವನ್ನು ಕೂಡ ನೀವು ಕಳೆದ ಕೆಲವು ದಿನಗಳಿಂದ ಗಮನಿಸಬಹುದು. ಅವರ ಇಂಟೆನ್ಷನ್ ನಾವು ಕ್ವಶನ್ ಮಾಡಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದೊಂದು ಸಮುದ್ರ ಕಡ್ರಿಯಲ್ಲಿ ಅಲ್ಲಿ ತಿಮಿಂಗಲ್ಗಳಿವೆ, ಏನೇನೋ ಇವೆ, ಅಲ್ಲಿ ನುಂಗಾಕ್ಬಿಡ್ತವೆ.
ಮುಳುಗೋಗ್ಬಿಡ್ತಾರೆ. ಅಲ್ಲಿ ಸುದರ್ಶನ್ ಅಂತ ನಿಷ್ಪ್ರ ರಾಜಕಾರಣಿ ಅವ್ರು ಯಾವ ಸ್ಥಿತಿಲಿದ್ದಾರೆ ಇವತ್ತು ನನಗೆ ಗೊತ್ತಿದೆ. ಐ ನೋ ಹಿಮ್ ಫ್ರಮ್ ಲಾಸ್ಟ್ 20 years. ಕಾಂಗ್ರೆಸ್ ರಾಜಕಾರಣದ ಚೌಕಟ್ಟು ಮಹಾನ್ ಶಕ್ತಿವಂತನನ್ನು ದುರ್ಬಲನಾಗಿ ಮಾಡುತ್ತೆ, ಅಲ್ಲಿ ಪ್ರಾಮಾಣಿಕನನ್ನು ಅಯೋಗ್ಯನಾಗಿ ಮಾಡುತ್ತೆ. ದಟ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್. ಅದನ್ನು ಸರಿಪಡಿಸೋಕ್ಕೆ ಸಾಧ್ಯ ಆಗುತ್ತೆ. ಎಸ್, ನೀವು ಹೇಳೋ ಪ್ರಕಾರ ಬಹುತೇಕ ಇಲ್ಲಿರ್ತಕ್ಕಂಥ ಸ್ಥಾಪಿತ ಹಿತಾಸಕ್ತಿಗಳು ಕೂಡ ಟಿಕೆಟ್ ಹಂಚಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅದೇ ಅಂತಿಮ ಆಗುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.